ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಕ್ರವಾರದ ಎಪಿಸೋಡ್ನ ಫಸ್ಟ್ ಪ್ರೋಮೋ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಬನ್ನಿ. ಸೊ ಫಸ್ಟ್ ಪ್ರೋಮೋ ಶುಕ್ರವಾರದ ಎಪಿಸೋಡ್ದು ಏನಪ್ಪ ಅಂತಂದರೆ, ನಂದ ಗೋಕುಲ ಟೀಮು ಆಬ್ವಿಯಸ್ಲಿ ಪ್ರಮೋಷನ್ಗೆ ಅಂತ ಬಂದಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ, ಅಲ್ಲಿ ಆ ಒಂದು ಸೀರಿಯಲಲ್ಲಿ ಈಗ ಮದುವೆ ಏನು ಸಂಭ್ರಮ ನಡೀತಾ ಇದೆ. ಸೊ ಮದುವೆಯ ಆಮಂತ್ರಣ ಪತ್ರಿಕೆನ ಬಿಗ್ ಬಾಸ್ ಅಲ್ಲಿ ಇರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ವೆಲ್ಕಮ್ ಮಾಡೋಕ್ಕೆ ಅಂತ ಬಂದಿರೋವಂಥದ್ದು. ಇಡೀ ಟೀಮ್ ಬರ್ತಾರೆ. ಸೊ ಟೀಮ್ ಬಂದಾಗ ಪ್ರತಿಯೊಬ್ಬರನ್ನು ಕೂಡ ಮಾತಾಡಿಸ್ತಾರೆ. ಹಾಗೆ ಎಲ್ಲರೂ ಕೂಡ ಅವರು ಕೂಡ ಎಲ್ಲರೂ ಕೂಡ ನಮ್ಮ ನಂದ ಕೋಕಲ ಟೀಮ್ನ ಚೆನ್ನಾಗಿ ಮಾತಾಡಿಸ್ತಾರೆ. ಜೊತೆಗೆ ಎಲ್ಲರೂ ಕೂಡ ಆಗ ಏನು ಲಿವಿಂಗ್ ಏರಿಯಾದಲ್ಲಿ ಇರುವಾಗ ಕ್ವಶನ್ ಕೇಳ್ತಾರೆ. ಏನಪ್ಪ ಅಂದರೆ, ನಂದಗೋಕುಲದಲ್ಲಿರುವಂಥ ಮೇನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅಪ್ಪ ಕ್ಯಾರೆಕ್ಟರ್ ಇರುವಂಥವ್ರು ಕೇಳ್ತಾರೆ ಗಿಲ್ಲಿ ನಿನಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಮತ್ತು ಲವ್ ಮ್ಯಾರೇಜ್ ಇಷ್ಟನಾ, ಯಾವ ಮ್ಯಾರೇಜ್ ಇಷ್ಟ ನಿನಗೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ನನ್ನ ಪ್ರಕಾರ ಮ್ಯಾರೇಜೇ ಆಗಬಾರ್ದು ಅಂತ ಹೇಳ್ತಾರೆ. ಇದು ಯಾವ ಕಾರಣ ಕೇಳೋರೆ ಗಿಲ್ಲಿ ಅಂತ ಹೇಳ್ಬಿಟ್ಟು ನೀವಂತೂ ಹೇಳಿ. ಮ್ಯಾರೇಜೇ ಆಗಬಾರ್ದು ಅಂತ ಹೇಳ್ತಾರೆ. ಮ್ಯಾರೇಜಿಂದ ತಲೆನೋವೇ ಜಾಸ್ತಿ ಅಂತ ಅನ್ಸುತ್ತಾ, ಅಥವಾ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತ ಇಷ್ಟ ಆಗಲ್ವಾ? ಎಲ್ಲ ಒಂದು ಫ್ರೀಡಮ್ ಇರೋದೆಲ್ಲನೂ ಕೂಡ ಒಂಥರ ಕಟ್ಟಾಗ್ತಂಗೆ ಆಗುತ್ತೆ ಅಂತೇಳಿ ಮ್ಯಾರೇಜ್ ಬೇಡ ಅಂತ ಅಂದಿದ್ದಾರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗಿಲ್ಲಿ ಈ ಥರ ಹೇಳ್ತಾರೆ, ನನ್ನ ಪ್ರಕಾರ ಮ್ಯಾರೇಜೇ ಆಗಬಾರ್ದು ಅಂತ ಹೇಳ್ತಾರೆ. ಅಷ್ಟೊಂದು ಟಾರ್ಚರ ಮ್ಯಾರೇಜ್ ಆದರೆ ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು. ನೆಕ್ಸ್ಟ್ ಬಂದ್ಬಿಟ್ಟು ಕಾವ್ಯಂಗೆ ಕ್ವಶನ್ಸ್ ಕೇಳೋ ಅಂಥದ್ದು, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತೇಳಿ. ನಮ್ಮ ಕಾವ್ಯ ಅವರು ಯಾರನ್ನು ನನಗೆ ಇಷ್ಟ ಆದರೆ ಲವ್ ಮ್ಯಾರೇಜೇ ಆಗ್ತೀನಿ, ಇಲ್ಲ ಅಂದರೆ ಅರೇಂಜ್ ಮ್ಯಾರೇಜ್ ಆಗ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಗಿಲ್ಲಿ ಅದಕ್ಕೆ ಯಾರಾದ್ರು ಇಷ್ಟ ಆದರೆ ಲವ್ ಮ್ಯಾರೇಜು ಮತ್ತು ಅಪ್ಪ ಮನೇಲಿ ನೋಡಿದವರು ಅರೇಂಜ್ ಮ್ಯಾರೇಜು ಎರಡೂ ಆಗ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ನಿನ್ನನ್ನು ಕೇಳಿಲ್ಲ, ನೀನು ಕ್ವಶನ್ಸ್ ಕೇಳದೇ ಇರೋದಕ್ಕೆ ಏನಕ್ಕೆ ಆನ್ಸರ್ ಮಾಡ್ತಿದ್ದೀಯ ಅಂತ ಹೇಳ್ಬಿಟ್ಟು ನಂದಗೋಕುಲ ಅವರ ಅಪ್ಪ ಮಾತಾಡ್ತಾರೆ. ನಂದಗೋಕುಲ ಟೀಮ್ನ ಅಪ್ಪ ಏನಿದ್ದಾರೆ ಅವರು ಮಾತಾಡ್ತಾರೆ. ಅವ್ರ ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ, ನಿಮ್ಗೆ ಏನಾದ್ರು ಗೊತ್ತಿರೋ, ನಾನು ಸೀರಿಯಲ್ ನೋಡೋವಂಥ ಪರ್ಸನ್ ಅಲ್ವೇ ಅಲ್ಲ. ಅಂದರೆ ಕೆಲವೊಮ್ಮೆ ನೋಡ್ತೀನಿ, ತುಂಬ ಇಷ್ಟ ಆಗಂತ ಸೀರಿಯಲ್ ಜೊತೆ ಇದು ನಮ್ಮ ತ್ರಿವಿಕ್ರಮ್ ಮಾಡ್ತಾರಲ್ಲ ಮುದ್ದು ಸೊಸೆ, ಆ ಒಂದು ಸೀರಿಯಲ್ ನೋಡ್ತಾ ಇದ್ದೆ. ಈಗ ನಂದಗೋಕುಲ ಸ್ವಲ್ಪ ನೋಡಿದೆ ಸ್ಟಾರ್ಟಿಂಗು, ಬಟ್ ಈಗ ಅಷ್ಟೊಂದು ನೋಡ್ತಾ ಇಲ್ಲ, ಟೈಮ್ ಸಿಗ್ತಾನೆ. ನೀವ್ಯಾರು ನೋಡಿದರೆ ಗೋಕುಲ ಅವರ ಏನು ಟೀಮ್ನ ಅಪ್ಪ ಯಾರಿದ್ದಾರೆ, ಸೊ ಆ ಅಪ್ಪನ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ರೆಬೆಲ್ ರಕ್ಷಿತಾ ಅನ್ನೋ ಕೇಳ್ತಾರೆ. ರಕ್ಷಿತಾ ಅವ್ರಿಗೊಂದು ಏನು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂದರೆ, ನಮ್ಮ ಯಾವಾಗಲೂ ನಮ್ಮ ರಕ್ಷಿತಾ ಉತ್ತರ ಕೊಡ್ತಾ ಇರೋದೊಂದೇ, ಅವಳಿಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಗಿಲ್ಲಿ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮ ರಕ್ಷಿತಾ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಂತಂದು ಗೊತ್ತಾಗ್ತದೆ. ಗಿಲ್ಲಿ ಅಂದರೆ ಫೇವ್ರೇಟು, ಫನ್ನಿ ಆಗಿರಬೇಕು, ಕಾಮಿಡಿ ಆಗಿರಬೇಕು, ಈ ರೀತಿ ಹೊಡೆದೆಲ್ಲಾನು ಕಾಮಿಡಿ ಮಾಡಬೇಕು, ಆ ರೀತಿ ಹುಡುಗ ಬೇಕು, ಲವ್ಲಿ ಆಗಿರಬೇಕು, ಫನ್ನಿ ಆಗಿರಬೇಕು, ಕಾಮಿಡಿಯಾಗಿ ಮಜಾ ಕೊಡೋವಂಥ ಹುಡುಗ ಬೇಕು, ಮಜವಾಗಿರಬೇಕು ಹುಡುಗ, ಏನು ಟೆನ್ಷನು ಏನು ಕೂಲ್ ಆಗಿರಬೇಕು ಅನ್ನೋ ಒಂದು ಅರ್ಥದಲ್ಲಿ ನಮ್ಮ ರಕ್ಷಿತಾ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಂತರ ರಕ್ಷಿತಾ ಇಂಡೈರೆಕ್ಟ್ ಆಗಿ ನಮ್ಮ ಗಿಲ್ಲಿನ ನನಗೆ ಮದುವೆ ಆಗೋ ಹುಡುಗ ಗಿಲ್ಲಿನೇ ಆಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಹೇಳೋ ಥರ ಇದೆ. ಒಂಥರ ಗಿಲ್ಲಿ ಅಂದರೆ ಭಾಳ ಇಷ್ಟ ಅನ್ನೋದು ಗೊತ್ತಾಗ್ತದೆ. ಅವರಿಬ್ಬರು ನಮ್ಮ ಗಿಲ್ಲಿಗೆ ರಕ್ಷಿತಾ ಹೇಳೋ ಮಾತುಗಳಿಗೆ ಗಿಲ್ಲಿ ಹೊಡೆಯೋದುಂಟು, ರಕ್ಷಿತನ ಹೊಡೆದು ಕೆಳಗೆ ಬೀಳಿಸ್ತಾರೆ. ನಾನು ಪ್ರೋಮೋದಲ್ಲಿ ನೋಡ್ತಾ ಇದ್ದೆ, ಲೈವಲ್ಲಿ ಹೊಡೆದು ಕೆಳಗೆ ಬೀಳಿಸ್ತಾರೆ, ಮತ್ತೆ ಎತ್ತುತ್ತಾರೆ. ಆ ರೀತಿ ಫನ್ನಿ ಆಗಿರುತ್ತೆ ಅವ್ರ ಜೋಡಿ. ಚೆನ್ನಾಗಿದೆ ಜೋಡಿ, ಒಂಥರ ಇಬ್ರು ಕೂಡ ಮಜವಾಗಿ ಕಾಮಿಡಿ ಮಾಡ್ಕೊಂಡಿರೋವಂಥವ್ರು. ಸೊ ಹಂಗಾಗಿ ರಕ್ಷಿತಾ ಹೇಳ್ತಾ ಇರೋದೇನಪ್ಪ ಅಂದರೆ, ನನಗೆ ಮಜವಾಗಿ ಹಾಗೆ ಕಾಮಿಡಿ ಮಾಡ್ಕೊಂಡಿರೋಂಥ ಹುಡುಗನೇ ಬೇಕು ಅಂತ ಹೇಳ್ಬಿಟ್ಟು ಗಿಲ್ಲಿ ಪಕ್ಕನೇ ಕುತ್ಕೊಂಡು ಗಿಲ್ಲಿ ಇಷ್ಟ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇರೋ ಥರ ಇದೆ. ಗಿಲ್ಲಿ ಮತ್ತು ರಕ್ಷಿತಾ ಚೆನ್ನಾಗಿದೆಯಪ್ಪ, ಕಾಂಬೋ ಚೆನ್ನಾಗಿದೆ. ಸೊ ಯಾಕೆ ಎಲ್ಲರೂ ಕೂಡ ನಗ್ತಾರಪ್ಪ, ಗಿಲ್ಲಿ ಅಂತ ಹುಡುಗ ಬೇಕು ಅಂತ ನಮ್ಮ ರಕ್ಷಿತಾ ಕೇಳೋದ್ರಲ್ಲಿ ತಪ್ಪೇನಿದೆ ಗೈಸ್ ಹೇಳಿ. ರಕ್ಷಿತಾ ಇಷ್ಟಪಡ್ತಾ ಇರೋದಂತೂ ಗೊತ್ತಾಗ್ತಾ ಇದೆ. ನಮ್ಮ ಗಿಲ್ಲಿ ಅಂದರೆ ಭಾಳ ಇಷ್ಟ ಅವಳಿಗೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳೆ. ಪ್ರತಿಯೊಂದು ಮಾತಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳೆ, ಗಿಲ್ಲಿ ನಂಗೆ ತುಂಬ ಇಷ್ಟ ಅಂತೇಳಿ ರಕ್ಷಿತಾ ಹೇಳ್ತಾ ಇದ್ದಿದ್ದೆ. ಸೊ ನೋಡುವ, ಇದು ಪ್ರೋಮೋ ಈ ರೀತಿ ಇಷ್ಟೇ, ಬೇರೆ ಏನು ಟಾಸ್ಕ್ಗಳ ಬಗ್ಗೆ ಏನೂ ಕೊಟ್ಟಿಲ್ಲ. ನೋಡೋಣ ಟಾಸ್ಕ್ ಅಪ್ಡೇಟ್ ಇನ್ನು ಯಾರು ಆಗಿದ್ದಾರೆ ಈ ವಾರದ ಟಾಪ್ 6 ಕಂಟೆಂಡರ್ ಆಗಿ ಯಾರು ಹೋಗಿದ್ದಾರೆ ಟಾಪ್ 6ಗೆ ಅಂತ ಹೇಳ್ಬಿಟ್ಟು ನನ್ನ ಪ್ರಕಾರ, ನಾನು ಒಂದು ಅಪ್ಡೇಟ್ ಬಂದಿರೋ ಪ್ರಕಾರ ಧನುಷ್ ಗೌಡ ಟಾಪ್ 6ಗೆ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ. ಅವ್ರು ಫಾಸ್ಟಾಗಿ ಹತ್ತುತ್ತಾ ಇದ್ರು, ಫಾಸ್ಟಾಗಿ ಮಾಡ್ತಾ ಇದ್ರು ನಿನ್ನೆ ಟಾಸ್ಕು. ಆ ಟಾಸ್ಕ್ ಅಂದು ಇವತ್ತು ತೋರಿಸ್ತಾರೆ ಎಪಿಸೋಡ್ನಲ್ಲಿ. ಸೊ ವಿನ್ನರ್ ಬಂದ್ಬಿಟ್ಟು ಧನುಷ್ ಗೌಡನೇ. ಸೊ ಅವರು ಟಾಪ್ 6ಗೆ ಎಂಟ್ರಿ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾರು ಒಬ್ರು ಬಂದು ಅವ್ರ ಟಾಸ್ಕಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಯಾರೋ ಒಂದು ಸೆಲೆಬ್ರಿಟಿ ಮೋಸ್ಟ್ಲಿ ಬರ್ಬೋದು ಅಂತ ಅನ್ಕೋತೀನಿ. ಹೋದ ವರ್ಷ ಏನು ಟಿಕೆಟ್ ಟು ಫಿನಾಲೆ ಏನು ಸೀಸನ್ ಇತ್ತು, ಟಿಕೆಟ್ ಟು ಫಿನಾಲೆಗೆ ಹೋಗುವಾಗ ನಮ್ಮ
ಶರಣ್ ಮತ್ತು ಅದಿತಿ ಪ್ರಭುದೇವ ಬಂದ್ಬಿಟ್ಟು ಅನೌನ್ಸ್ ಮಾಡಿದ್ರು ಟಿಕೆಟು ಫಿನಾಲಿ ಯಾರು ತೊಗೊಂಡಿರೋದು ಅಂತ ಹೇಳ್ಬಿಟ್ಟು ನಮ್ಮ ಹನುಮಂತ ತೊಗೊಂಡಿದ್ರಲ್ವ ಇದೇ ಥರ ಟಾಸ್ಕಲ್ಲಿ ಹೇಳಿದರು. ಸೊ ಅದೇ ರೀತಿ ಯಾರು ಅತಿಥಿ ಬಂದ್ಬಿಟ್ಟು ಈ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಮೋಸ್ಟ್ಲಿ ಧನುಷ್ ಗೌಡನೇ ಇರಬೇಕು ಟಿಕೆಟ್ ಟಾಪ್ 6 ಟಿಕೆಟ್ನ ಪಡ್ಕೊಂಡಿರೋದು ಅಂತ ನನಗೆ ಅನ್ನಿಸ್ತಾ ಇದೆ. ಅಪ್ಡೇಟ್ ಪ್ರಕಾರನೂ ಅದೇ ಇದೆ, ಧನುಷ್ ಗೌಡನೇ ಟಾಪ್ 6 ಫಸ್ಟ್ ಹೋಗಿರೋದು ಅಂತ ಹೇಳ್ಬಿಟ್ಟು. ನೋಡುವ ನಿಮಗೇನು ಅನಿಸ್ತಾ ಇದೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ರಕ್ಷಿತಾ ಮತ್ತು ನಮ್ಮ ಗಿಲ್ಲಿ ಜೋಡಿ ಹೇಗಿದೆ, ಚೆನ್ನಾಗಿದೆಯಾ? ರಕ್ಷಿತಾ ಇಷ್ಟಪಟ್ಟದ್ರಲ್ಲಿ ತಪ್ಪಿದೆಯಾ? ಗಿಲ್ಲಿ ಮತ್ತು ರಕ್ಷಿತಾ ಹೇಳ್ತಾ ಇದ್ದಾಳೆ, ಅವ್ಳು ಪಾಪ ಬಾಯಿ ಬಿಟ್ಟು ಹೇಳ್ತಾ ಇದ್ದಾಳೆ, ಇಂಡೈರೆಕ್ಟಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ, ಬಟ್ ಯಾರೂ ಅರ್ಥ ಮಾಡ್ಕೋತಾ ಇಲ್ಲ. ಗಿಲ್ಲಿ ಇಷ್ಟ 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 ಅಂತ ಹೇಳ್ತಾ ಇದ್ದಾಳೆ. ನೋಡುವ, ಗಿಲ್ಲಿ ಅಂತ ಹುಡುಗನೇ ಬೇಕು, ಗಿಲ್ಲಿನೇ ಮದುವೆ ಆಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಪಾಪ ಹೇಳ್ತಾ ಇದ್ದಾಳೆ. ಅವಳ ಆಸೆಗೆ ನಾವು ಕೂಡ ಬೆಲೆ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇಡೀ ಪ್ರೋಮೋ ಚೆನ್ನಾಗಿತ್ತು, ಲವ್ಲಿ ಆಗಿರುತ್ತೆ ಇಡೀ ಈ ಎಪಿಸೋಡ್ ಅಂತ ಅನ್ಸುತ್ತೆ. ಒಂಥರ ಟೀಮ್ ಬಂದ ಮೇಲೆ ಒಂಥರ ಖುಷಿಯಾಗಿ ಮಾತುಕತೆಗಳು ಹಾಗೆ ಎಂಟರ್ಟೈನ್ಮೆಂಟು ಇದ್ದೇ ಇರುತ್ತೆ. ನೋಡೋಣ ನೆಕ್ಸ್ಟ್ ಪ್ರೋಮೋದಲ್ಲಿ ಏನಾದ್ರು ಟಾಸ್ಕ್ ಬಗ್ಗೆ ಅಪ್ಡೇಟ್ನ ಕೊಟ್ಟಾಗ ಆ ಪ್ರೋಮೋ ಬಗ್ಗೆ ರಿವ್ಯೂನ ಮಾಡ್ತೀನಿ. ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.